ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಅವರ ವಿರುದ್ಧ ಮಂಡನೆಯಾಗಿದ್ದ ಅವಿಶ್ವಾಸ ನಿರ್ಣಯಕ್ಕೆ ಅಗತ್ಯ ಬೆಂಬಲ ದೊರೆಯದ ಹಿನ್ನೆಲೆಯಲ್ಲಿ ನಿರ್ಣಯ ವಿಫಲವಾಯಿತು. ಇದರೊಂದಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಜಿಶಾನ್ ಮೊಹಮ್ಮದ್ ಮುಂದುವರೆದಿದ್ದು, ನಗರಸಭೆ ಆವರಣದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಶಾನ್ ಮೊಹಮ್ಮದ್, ತಮ್ಮ ಮೇಲೆ ವಿಶ್ವಾಸವಿಟ್ಟು ಬೆಂಬಲ ನೀಡಿದ ಎಲ್ಲಾ ಪಕ್ಷಗಳ ನಗರಸಭಾ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಿದ್ರು. ಜನರು ಮತ್ತು ಸದಸ್ಯರು ತಮ್ಮ ಮೇಲೆ ಇಟ್ಟಿರುವ ನಂಬಿಕೆಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು. ನಮಸ್ತೆ. ಏನಿವತ್ತು ನನ್ನ ವಿರೋಧ ಅವಿಶ್ವಾಸ ಮತ ಏನಿವತ್ತು ಮಂಡನೆ ಮಾಡಿದ್ರು, ಇವತ್ತು ಇದರಲ್ಲಿ ಈ ಸಭೆಯಲ್ಲಿ ನನಗೆ 13 ಮತ ಬಂದು ನಾನು ಪಾಸ್ ಆಗಿದ್ದೀನಿ, ವಿಜಯಶೀಲ ಆಗಿದ್ದೀನಿ. ಇದಕ್ಕೆ ಯಾರು ನನಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ 13 ಜನ ಸದಸ್ಯರು, ವಿಶೇಷವಾಗಿ BJPಯಿಂದ ವಾರ್ಡ್ ನಂಬರ್ 1 ಸದಸ್ಯರು ರಂಗರಾಜ್ ಅವರು, ಆಮೇಲೆ JDS ಇಂದ ವಾರ್ಡ್ ನಂಬರ್ 4 ತ್ರಿವೇಣಿ ಭೂಕಾಂತ್ ಅವರು, ರಂಗಪ್ಪಿ ಅವರು, ಆಮೇಲೆ ನಮ್ಮ ಸಫೀರ್ ಶಾಂಕು ಅವರು, ಆಮೇಲೆ ಇಂಡಿಪೆಂಡೆಂಟ್ ನಮ್ಮ ಅಜಯ್ ಅವರು, ವಿಜಯಣ್ಣ ಅವರು, ಫರ್ಮಾನ್, ಮಜಾರಣ್ಣ, ಆಮೇಲೆ ನಮ್ಮ ಉಪಾಧ್ಯಕ್ಷರು ಶಂಕರಣ್ಣ, ವಾರ್ಡ್ ನಂಬರ್ 7 ಸದಸ್ಯರು, ವಾರ್ಡ್ ನಂಬರ್ 2 ಸದಸ್ಯರು ಭಾನುಪ್ರಕಾಶ್ ಅವರು, ತೇಜು ಭಾನುಪ್ರಕಾಶ್ ಅವರು, ಆಮೇಲೆ ವಾರ್ಡ್ ನಂಬರ್ 14 ರಫೀಅಣ್ಣ, ಎಲ್ಲರೂ ಪಕ್ಷಾತೀತವಾಗಿ ಇದಕ್ಕೆ ಒಂದು 3-4 ದಿವಸದಿಂದ ಏನೇನೋ ಆಸೆ ಅಂಶ ಏನೇನೋ ಭರವಸೆ ಏನೇನೋ ಕೊಟ್ಟರು. ಆದ್ರೂ ನಾನೇನು ಕೆಲಸ ಮಾಡಿದ್ದೀನಿ 1.5 ವರ್ಷ ಏನು ಕೆಲಸ ಮಾಡಿದ ಅದು ಕೆಲಸ ನೋಡಿ, ಆ ಅಭಿವೃದ್ಧಿ ನೋಡಿ ನನಗೆ ಪಕ್ಷಾತೀತವಾಗಿ ಇವರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಾನು ಚಿರಋಣಿ ಆಗಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿಯೂ ಪಕ್ಷಾತೀತವಾಗಿ ಶಿರಾ ನಗರದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ ಅವರು, ಕುಡಿಯುವ ನೀರು, ಸ್ವಚ್ಛತೆ, ರಸ್ತೆ ಹಾಗೂ ಇತರೆ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ವೇಗ ನೀಡುವುದಾಗಿ ಹೇಳಿದ್ದಾರೆ. ಅವಿಶ್ವಾಸ ನಿರ್ಣಯ ಸೋಲಿನ ಬಳಿಕ ನಗರಸಭೆ ಸದಸ್ಯರು, ZBS ಅಭಿಮಾನಿ ಬಳಗದವರು ಹಾಗೂ ವಿವಿಧ ಮುಖಂಡರು ಜಿಶಾನ್ ಮೊಹಮ್ಮದ್ ಅವರಿಗೆ ಹೂವಿನ ಮಳೆ ಸುರಿಸಿ, ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಅಭಿನಂದನೆ ಸಲ್ಲಿಸಿದ್ರು. ನಗರಸಭೆ ಆವರಣದಲ್ಲಿ ಕೆಲಕಾಲ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಅವಿಶ್ವಾಸ ನಿರ್ಣಯವನ್ನ ಯಶಸ್ವಿಯಾಗಿ ಎದುರಿಸಿದ ಜಿಶಾನ್ ಮೊಹಮ್ಮದ್ ಇದೀಗ ಸದಸ್ಯರ ಬೆಂಬಲದೊಂದಿಗೆ ಶಿರಾ ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತಷ್ಟು ವೇಗ ನೀಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಸ್ಲಾಮುಲ್ಲಾ, ಪ್ರಗತಿ ಟಿವಿ, ಶಿರಾ.